ಎಚ್ಚರ ಎಚ್ಚರ, ಆಸ್ಪತ್ರೆಗೆ ಹೋಗೋ ಮುನ್ನ ಒಮ್ಮೆ ಯೋಚಿಸಿ. ಹಾವೇರಿಯಲ್ಲಿ ಬಯಲಾಗಿರುವ ಈ ಸತ್ಯ ನಿಮ್ಮನ್ನ ನಡುಗಿಸುತ್ತದೆ. ನಕಲಿ ವೈದ್ಯನ ಅಸಲಿಯತನ್ನು ಬಿಚ್ಚಿಡ್ತಿದೆ ನಿಮ್ಮ ಸುಪ್ರೀಂ ಟಿವಿ. ಇದು ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಓದಿದ್ದು BAMS, ಆದ್ರೆ ಮಾಡ್ತಿರೋದು MBBS ಕೆಲಸ. ಆದ್ರೆ ಇಲ್ಲಿ ದೊಡ್ಡ ಪ್ರಶ್ನೆ, ಹಾವೇರಿ ಆರೋಗ್ಯ ಇಲಾಖೆ ಗಪ್ಚುಪ್ ಯಾಕೆ? ಇದು ಎಲ್ಲಿದೆ ಅಂತೀರಾ? ಇಲ್ಲಿದೆ ಫುಲ್ ಸ್ಟೋರಿ. ಹಾಯ್ ಹಲೋ ನಮಸ್ಕಾರ, ಸುಪ್ರೀಂ ಟಿವಿಗೆ ಸ್ವಾಗತ. ಎಸ್, ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹೂಲಗೂರು ಗ್ರಾಮ ಸಿದ್ದಾರೋಡ ಕ್ಲಿನಿಕ್ ಹೆಸರಿನಲ್ಲಿ ಆಯುರ್ವೇದಿಕ್ ವೈದ್ಯನೊಬ್ಬನ ಅಕ್ರಮ ವೈದ್ಯಕೀಯ ದಂಧೆ ಬಯಲಾಗಿದೆ. ಈತ ಓದಿದ್ದು BAMS, ಆದ್ರೆ ಮಾಡ್ತಿರುವುದು ಮಾತ್ರ MBBS ವೈದ್ಯನ ಕೆಲಸ. ಅಲೋಪತಿಕ್ ಔಷಧಿಗಳನ್ನ ನೀಡಿ ಬಡಜನರ ಜೀವದ ಜೊತೆ ಆಟವಾಡ್ತಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಇನ್ನು ಶಾಕಿಂಗ್ ವಿಷಯ ಏನಂದ್ರೆ, ಈ ಕ್ಲಿನಿಕ್ಗೆ ಯಾವುದೇ KPME ನೋಂದಣಿ ಇಲ್ಲ. ಆದ್ರೂ 4 ರಿಂದ 5 ಬೆಡ್ಗಳನ್ನ ಹಾಕಿ ಅಕ್ರಮ ಟ್ರೀಟ್ಮೆಂಟ್. ಇದು ಕೇವಲ ನಿಯಮ ಉಲ್ಲಂಘನೆ ಅಲ್ಲ, ಜನರ ಜೀವಕ್ಕೆ ನೇರ ಅಪಾಯ. ನಮ್ಮ ಸುಪ್ರೀಂ ಟಿವಿ ತಂಡ ಪ್ರಶ್ನೆ ಮಾಡಿದಾಗ ಸ್ಪಷ್ಟನೆ ಕೊಡುವ ಬದಲು ಗೂಂಡಾಗಿರಿ ವರ್ತನೆ. 3 ತಿಂಗಳ ಆಮೇಲೆ ನೀವು NOC ಕೊಡಿರಲ್ಲ. ಏನ್ ಹೇಳಾರ ಸರ್? ಏನ್ ಹೇಳಾರ? ಪಟ್ಟಣ ಪಂಚ ಏನ್ ಹೇಳಾರ್ರಿ? ಪಟ್ಟಣ ಪಂಚಾಯತ್ ನಾನು ಪರ್ಮಿಷನ್ ತಗೊಂತಾನೆ. ಇದು ಕಿರಾಣಿ ಅಂಗಡಿ ಏನ್ರಿ? ಇದು ಕಿರಾಣಿ ಅಂಗಡಿ ಇಲ್ಲ, ಓನರ್ ಯಾವ್ದು ಓನರ್ ಐತೆ ಅವ್ರು ಹೇಳ್ದಂಗೆ ಕೇಳ್ತೀರಿ ನೀವು? ಅವ್ರಿಗೆ ನೀವು ಆಮೇಲೆ ನೀವು NOC ಕೊಡಿರಿ. ಪಟ್ಟಣ ಪಂಚಾಯತಿ ಪರ್ಮಿಷನ್ ನಡೀತೈತಿ ಇದಕ್ಕೆ? ಪಟ್ಟಣ ಪಂಚಾಯತಿ ಪರ್ಮಿಷನ್ ನಡೀತೈತಿ ಇದಕ್ಕೆ? ಸರ್ ನಾನು ಏನು ಹೇಳಿ ಅರ್ಥ ಆಗಿಲ್ಲ ನಿಮ್ಗೆ. ಸರ್ 1 ತಿಂಗಳ ಮಾಡಿ ಪರ್ಮಿಷನ್ ತಗೊಂಡ್ರಿ, ನೀವು NOC ಹಾಕ್ರಿ ಅಲ್ಲಿ ಧಾರವಾಡ ಡಿವಿಷನ್. ಆ NOC ಇಲ್ಲಿ ಬಂತು, ನೀವು ರಿಜಿಸ್ಟ್ರೇಷನ್ ಮಾಡ್ರಿ ಅಷ್ಟೇ ಸರ್. ನಾವು ನಿಮ್ಮ NOC ಇಲ್ಲಿ ಬಂತು ರಿಜಿಸ್ಟರ್ ಹರಿ ಇರ್ತು. ಆಯುರ್ವೇದಿಕ್ ಬೇಕಾ ಹಾಸಕ್ ಕೊಡ್ರಿ, ಅಲೋಪತಿ ಬೇಕಾ ನಾವು ಕೊಡ್ರಿ, ಎರಡೂ ಕೊಡ್ತೀವಿ. ಅಲ್ಲಲ್ಲ ತಡಿ, ನೀವು ಅಲೋಪತಿ ಕಲ್ತೀರಾ? ನೀವು ಅಲೋಪತಿ ಕಲ್ತೀರಾ? ಸರ್ ನಾನು ಆಯುರ್ವೇದಿಕ್ ಕಲ್ ಬಂದೆ, ಅರ್ಥ ಆಯ್ತು ಸರ್. ನಾನು ಏನು ಹೇಳಿದ್ರು ನಿಮ್ಗೆ ಅರ್ಥ ಆಗಿಲ್ಲ. ನೀವು ಏನು ಕಲ್ತೀರ? ನಾನು ಇಲ್ಲೇ ಬಂದು ಆಯುರ್ವೇದಿಕ್ ದೈತ್ವ ಐತೆ, ಇದೆಲ್ಲ BMS ಡಾಕ್ಟರ್ ಆಯುರ್ವೇದಿಕ್ ಕೊಡಬೇಕು. ಇವ್ರು ಏನ್ ಮಾಡ್ತಾರೆ ಗೊತ್ತಾ? ಪೇಷಂಟ್ ಸರಿ ಕಡೆ ಆಯುರ್ವೇದಿಕ್ ಕೊಡ್ರಿ. ಇವ್ರು ಸಿಂಪಲ್ ಆಗಿ ಏನ್ ಹೇಳ್ತಾರೆ, ಅಷ್ಟೇ. ಎಲ್ಲಾ BMS ಡಾಕ್ಟರ್ ಕೂಡ ಏನ್ ಮಾಡ್ತಾರ ನಾ ಅರ್ಧ ಮಾಡ್ತಾನೆ. ಎಲ್ಲಾ BMS ಡಾಕ್ಟರ್ ಕಳ್ತನ ಮಾಡಿದ್ರೆ ನಾನು ಕಳ್ತನ ಮಾಡ್ತಾನೆ. ಎಲ್ಲಾ BMS ಡಾಕ್ಟರ್ ಮರ್ಡರ್ ಮಾಡಿ ಕುತ್ಕೊಂಡು ನಾನು ಮರ್ಡರ್ ಮಾಡ್ತಾನೆ. ಎಲ್ಲಾ BMS ಡಾಕ್ಟರ್ ಅಮಾಯಕ ಹಳ್ಳಿ ಜನದ ಕೂಟಾಗ ಅವ್ರ ಜನರ ಜೀವ ಜೊತೆ ಆಟ ಆಡ್ತಾರೆ, ನಾನು ಹಂಗ ಮಾಡ್ತಾನೆ. ನೀವು ಒಂದು ಕೆಲಸ ಮಾಡಿ ಸರ್, ನೀವು ಎಷ್ಟು ನಮ್ಮ ಮಾತು ಹೇಳಿ. ಈಗ ನಾನು ನಿಮ್ಗೆ ಎಲ್ಲ ಕೇಳಿದ್ರೆ ನೀವು ನನ್ನ ಮೇಲೆ ಎಷ್ಟು ಸ್ಟಿಕ್ ಮಾಡಬೇಡ್ರಿ, ಎಲ್ಲರಿಗೂ ಮಾಡ್ರಿ. ಎಲ್ಲರಿಗೂ ಮಾಡ್ತೀವಿ. ಸುದ್ದಿ ಬರ್ತಾ ನಮ್ಮ ಜೊತೆಗೆ ಬರ್ರಿ, ಎಲ್ಲ ಜೊತೆಗೆ ಬರ್ರಿ. ನಿಮ್ ಜೊತೆ ನೀವೇನ್ರ ಪೇಮೆಂಟ್ ಕೊಡತ್ತೀರಿ ನಮ್ಗೆ? ನಿಮ್ ಜೊತೆ ನೀವೇನ್ರ ಪೇಮೆಂಟ್ ಕೊಡತ್ತೀರಿ? ನೀವೇನ ನಮ್ಮ ಬಾಸ? ನಾನು ಏನ್ ಹೇಳಿ ಸರ್, ನೀವೇನ ನಮ್ಮ CEO ನಾ? ನಮ್ಮ MD ಅವರ? ನಾನು ಒಂದು ಮಾತು ಹೇಳಿ, ನೀವು ಯಾರು? ಸಂಪೂರ್ಣವಾಗಿ ನಕಲಿ ವೈದ್ಯರು. ನಿಮ್ಮ ಬಗ್ಗೆ ನನಗೆ ಮಾಹಿತಿ ನಿಮ್ ಇಂಗ್ಲಿಷ್ ಮೆಡಿಸಿನ್ ಬಗ್ಗೆ ಯಾವುದೇ ನಾಲೆಜ್ ಇಲ್ಲ, ನೀವು ಅದನ್ನ ಮಾಡುವಂತಿಲ್ಲ. ನಾನು ಕಾನೂನು ಬಾಹಿರ. ಒಂದು ಮಾತು ಹೇಳಿ, ಈಗ ನೀವು ನಮ್ಮ ಕಡೆ ರಿಜಿಸ್ಟರ್ ಇಲ್ಲ. ಯಾವುದೇ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ನೀವು ರಿಜಿಸ್ಟರ್ ಇಲ್ಲ. ಏನಾಯ್ತು ಗೊತ್ತ, ನಮ್ಮ ಕಡೆ ಬಂದಿದೆ ಸ್ವಾಗತ. ನಮ್ಮ ಜೊತೆಗೆ ಎಲ್ಲ ಡಾಕ್ಟರ್ ನಮ್ಮ ಕಡೆ ನಮ್ಮ ಕಡೆ ಬಂದು ಯಾಕೆ ಬಂದು KPME ನಿಮ್ಮದು KPME ಇಲ್ಲ ಸರ್. ಹಿಂಗೆ ಸಿಕ್ತಲ್ಲ ಅವ್ರು 6 ತಿಂಗಳ ಬೇಕು ಅವ್ರಿಗೆ. ಯಾರಿಗೆ?
6 ತಿಂಗಳ ಬೇಕು ಅವರೆಲ್ಲ ರಿಜಿಸ್ಟ್ರೇಷನ್ ಇದೆ KPM. ಅದೇ ಅವ್ರು 10 ವರ್ಷ ನಾನು 1 ತಿಂಗಳ ಇಲ್ಲೇ ಆಯ್ತು ನಾ 1 ತಿಂಗಳ ಸಿಗ್ತೈತೆ ಅಷ್ಟು ನೀವು ಅವ್ರ ಹತ್ರ ಬರ್ರಿ ಅಂದ್ರಲ್ಲ ಅದಕ್ಕೆ ಯಾಕೆ ನೀವು ಎಲ್ಲ ಡಾಕ್ಟರ್ಗೆ ಸ್ಟಿಕ್ ಮಾಡಿ ನಾನು ರಿಜಿಸ್ಟರ್ ಅದಾರ ಇವ್ರು Sure. ಸರ್ 1 ತಿಂಗಳಾಗೆ ಸಿಕ್ತಿಲ್ಲ ಟೈಮ್ ಬೇಕು ಅಲ್ಲಿವರೆಗೂ ನೀವು ತೆಗೆಕೋಬಾರ್ದು ಕ್ಲಿನಿಕ್ ಯಾರು ಹಿಡ್ತಾರೆ ನಾವ್ ಹೇಳ್ತೀವಿ. ನೀವ್ ಯಾಕ್ರಿ ಸರ್ ಟಿ ಜೋ ಕರಿ ನಾವು ಮಾತಾಡ್ತೀವಿ ಸೀಸ್ ಮಾಡೋದು ಟಿ ಜೋ ಕರವಲ್ಲ ಕರೆಕ್ಟ್ ಆನ್ಸರ್, ರೈಟ್ ಆನ್ಸರ್. टी एच साहब को बुलाओ आराम से बात वो भी आगे ये बोलेंगे डॉक्यूमेंट लो ಸ್ಟಾರ್ಟಿಂಗ್ ಬಂದ ತಕ್ಷಣ ಏನಂತ ಹೇಳಿದ್ರು ಅವರು? सर पहले दिन में ही कोई टीएचओ जाके परमिशन नहीं देता है कोई भी सर्टिफिकेट इशू नहीं होता है एक दिन में कौन करता है आपको अरे कितना दिन हुआ तुम्हें? एक दिन हुआ है? मैं क्या बोल रहा हूँ सर मेरा एनओसी वहाँ से यहाँ आना है जब जाके परमिशन मिलती है आपको पता है एनओसी का मतलब क्या होता है आपका मेरा रजिस्ट्रेशन हुआ है हमको तुम्हें गट्स करने की जरूरत नहीं है। आपको मेरी बात सुनो मेरे फील्ड की तो सुनना है आप सुने हमें हमेशा भी सुबह चेंज करते हैं। ऐसा नहीं होता सर आप समझो बात को। आप अपना ಈಗ ಬರ್ತಾರಂತೆ बोला बोला चाय पिए आराम से बोलो ये देखो एक डॉक्टर नहीं वो बोला नकली वैद्य उसको देखो थोड़ा अकल आएगी नकली वैद्य कैसे बोल दोगे आप किसी को तो सर ನೋಡ್ರಿ ಇದು ಸರ್ಟಿಫಿಕೇಟ್ ಐತೆ ಅದನ್ನ ತಗೊಂಡು ಏನು ಮಾಡ್ಬೇಕ್ರಿ? KPM ರಿಜಿಸ್ಟ್ರೇಷನ್ ಕೇಳ್ರಿ. ಫಸ್ಟ್ ನೋಡ್ರಿ ನೀವು ಅದನ್ನ ನೋಡಿ ಏನು ಮಾಡ್ಬೇಕಾ? ಯಾವ್ದಾನ ವೈದ್ಯ ಏನ್ ಹೇಳಿದ್ರೆ ನಕಲಿ ವೈದ್ಯ ಯಾಕೆ ಹೇಳಿದ್ರೆ ಎಲ್ಲ ಡಾಕ್ಯುಮೆಂಟ್ ಮತ್ತೆ ನಕಲಿ ವೈದ್ಯರು ನೀವು ಇದು 2023 ಆಯ್ತು ನಾ ನೋಡ್ರಿ ನೋಡಿದ ಅವಶ್ಯಕತೆ ಇಲ್ಲ. ನಮ್ಮ KPM ರಿಜಿಸ್ಟ್ರೇಷನ್ ಬೇಕಾ? एक दिन में तुम चला तुम ಅವ್ ಕೊಡೋ ಮಟ್ಟ ಬಂದ್ ಮಾಡ್ರಲ್ಲ, ಯಾಕೆ ಚಾಲು ಮಾಡ್ರಿ ನೀವು? ಅದು 1 ವರ್ಷ ಬಿಟ್ಟು ಬೆಳ್ಳಿ ಅಂದ್ರ ऐसे बंद नहीं होता है आपके कहने से बंद नहीं होता है हाँ, फिर किसके कहने से बंद होता है? बंद ऐसे नहीं होता एक दिन में केपीएम सर्टिफिकेट नहीं आता है नहीं आया तो टाइम लगता है देने तक चालू नहीं करने का। ऐसे नहीं होता सर हाँ, चालू कर सकते हैं। ऐसे नहीं होता चालू कर पहले आप अपना स्टेबल बिल्डिंग दिखाना है हाँ। सब डॉक्यूमेंट फोटो है कि नहीं क्यों दिखाते हैं हाँ, किधर बिल्डिंग है क्या ಈ ಇದ್ರಾಗ ಸಿಂಪಲ್ ನಿಮ್ಗೆ ಹೇಳ हाँ सर ಇದ್ರಾಗ ಏನ್ ಮಾಡಿದೆ ಅಂತ ಕೊಟ್ರಿ ನೀವು ಓನ್ಲಿ ನೀವ್ ಏನ್ ಮಾಡ್ಬೇಕು ನೀವು सर ನೀವು ಎಲ್ಲಿ ಮೈನರ್ ಏನಿದೆ ಅಲ್ಲ सर उसमें माइनर ही होना ಮಾಡ್ಬೇಕು ಬೆಡ್ ಹಾಕೊಂಡು ಟ್ರೀಟ್ಮೆಂಟ್ ಮಾಡಕ್ ಅಥಾರಿಟಿ ಇಲ್ಲ आप समझे नहीं मेरी बात है ये बेड ऑलरेडी इस ओनर के बेड है मैं तो सिर्फ ये सेटअप लेके आया हूँ ನೀವು ಹಿಂಗ್ ಹೇಳ್ತೀರಿ ನಾವು ನೀವು ಬೆಡ್ ಹಾಕಿರಿ ಅಂತ ನಾವು आप बिल्कुल आप ಅಲ್ಲಿ ಕನ್ಸಲ್ಟೇಷನ್ ಡ್ರೆಸ್ಸಿಂಗ್ ಇದು ಮಾಡೋದು ಚೆಕಪ್ ಇವಷ್ಟೇ ನೀವು ಮಾಡ್ಬೇಕು ಇದು KPM 2023 ಕೆಟ್ಟ ಆಗೈತಿ नहीं ये नया वाला है मेरा अलग है वो पिछले साल 5 साल पहले ಇರ್ಲಿ ನಾ ಹೇಳ್ತಾ ಇದೀನಿ वो 5 years का ये नया है अभी मेरा वहाँ है 29 तक है ಇವರು DA BMS ಇವ್ರು ಏನಾಗ್ತಾರೆ DHO ಬಂದ್ರೆ ಕುಂದೂರು ತಾಲೂಕು ಇವೆಲ್ಲ ಯಾರು ವಿಡಿಯೋ ಐತಿ ಮಾತನ್ನ ಎಲ್ಲರೂ ಕಳ್ತನ ಮಾಡ್ತಾರೆ ಎಲ್ಲರಿಗೂ ಡಿಸ್ಟ್ರಿಕ್ಟ್ ಮಾಡಿ ನಾನು ಈ ತರ ಮಾಡ್ತೀನಿ ಎಲ್ಲರೂ ಕಳ್ತನ ಮಾಡ್ತಾರೆ ನೀವು ಮಾಡಿದ್ರೆ ನಾನು ಆಯುರ್ವೇದಿಕ್ ಪ್ರಾಕ್ಟೀಸ್ ಮಾಡಿದ್ದೇನೆ ಇದು ನೋಡ್ರಿ ಆಯುರ್ವೇದಿಕ್ ಆಯ್ತು ನಿಮ್ಗೆ ನೋಡ್ರಿ ಫಸ್ಟ್ ಆಯುರ್ವೇದಿಕ್ ಇಡ್ತೇನೆ ನಾನು ಒಳಗೆಲ್ಲ ಇಂಗ್ಲಿಷ್ ಮೆಡಿಸಿನ್ ಅದಾವಲ್ಲ ಸರ್ ಎಲ್ಲಿ ಆಯ್ತು ಇಂಗ್ಲಿಷ್ ಮೀಡಿಯಂ ನೋಡ್ರಿ ಇದು ಹೌದಲ್ಲ ಎಲ್ಲ ಕಡೆ ಆಗ್ತದೆ ನಮ್ಮ ಕಡೆ ಆಯ್ತು ಏನು ಹೊಸ ಸರ್ ಎಲ್ಲಾ ಕಡೆ ಕಳ್ತನ ಮಾಡ್ತಾರ ನೀವು ಮಾಡ್ತೀರಾ ಸರ್ ನಾನು BMS ಡಾಕ್ಟರ್ ಐತೆ ನಾನು ಆಯುರ್ವೇದಿಕ್ ಮಾಡ್ಬೋದು ಹಾ ಮಾಡ್ರಿ ಪೇಷಂಟ್ ಬಂದು ಹಾಂ ಸರ್ ಆಯುರ್ವೇದಿಕ್ ಕೊಡ್ರಿ ಇಲ್ಲ ಸರ್ ನಮ್ಮ ಯಾರಿಗಳಿಗೆ ಬರ್ರಿ ಹಾಂ ಬರ್ರಿ ನೀವ್ ಯಾಕೆ ಬರ್ತೀರಿ ನಮ್ದು ಒಳ್ಳೆ ಆಯುರ್ವೇದಿಕ್ Patient ಕೇಳಿ. ನಮ್ಮ ಕಡೆ ಬಂದ ಪೇಷಂಟ್ ಏನ್ ಮಾಡ್ಬೇಕು ಅಷ್ಟೇ ಹೇಳಿ ಆಯುರ್ವೇದಿಕ್ ಮಾತ್ರ ಕೊಡ್ಬೇಕು ಇಲ್ಲ ಅಂದ್ರೆ ನಾವು MBBS ಡಾಕ್ಟರ್ ಇರ್ತಾರ ಅಲ್ಲಿ ಹೋಗ್ತಾರ ಅವ್ರು ಯಾಕೆ ಕೊಡ್ತೀರಿ ಹೋಗಿಲ್ಲ ಏನ್ ಮಾಡ್ತಾರೆ ಅವ್ರು ಯಾಕೆ ಹೋಗಿಲ್ಲ ಇಂಗ್ಲಿಷ್ ಮಾಡ್ರಿ 10 ಗಂಟೆ ನಾವು ಇಂಗ್ಲಿಷ್ ನೀವು ರೆಫರ್ ಮಾಡಿ ಕೊಡ್ರಿ ನಾವು ಇಂಗ್ಲಿಷ್ ಮೆಡಿಸಿನ್ ನಗಡಿ ಕೆಮ್ಮುಗೆಲ್ಲ ಯಾರು ರೆಫರ್ ಮಾಡ್ತಾರೆ ನೀವು ಹೇಳಿ ನೀವು ರೆಫರ್ ಮಾಡಿಸ್ಬೇಕು ಅಷ್ಟು ಮಾತ್ರ ನೀವು ಆಯುರ್ವೇದಿಕ್ ಐತಲ್ಲ ರೀ ಗ್ರಾಮದ ಬಡ ಜನರ ಅಜ್ಞಾನವನ್ನ ದುರುಪಯೋಗ ಮಾಡಿಕೊಂಡು ನಾನು MBBS ವೈದ್ಯ ಅಂತ ಹೇಳಿ ಮೋಸ ಮಾಡ್ತಿರುವ ಆರೋಪ. ಆದ್ರೆ ದೊಡ್ಡ ಪ್ರಶ್ನೆ, ಈಗ ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಲ್ಲಿದ್ದಾರೆ? ಇದು ಅವರಿಗೆ ಕಾಣಲಿಲ್ವಾ ಅಥವಾ ಕಂಡು ಕಾಣದಂತೆ ಮೌನವಾಗಿದ್ದಾರಾ? ಶಿಗ್ಗಾಮಿ ಕ್ಷೇತ್ರದಲ್ಲೇ ಇಂತಹ ನಕಲಿ ವೈದ್ಯರ ಹಾವಳಿ ಜೋರಾಗಿದ್ದು ಜನರ ಆರೋಗ್ಯದ ಮೇಲೆ ಭಾರಿ ಅಪಾಯ ಮಡುಗಟ್ಟಿದೆ. ಇಂತಹ ನಕಲಿ ವೈದ್ಯರ ವಿರುದ್ಧ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ವಚ್ಛ ಸಮಾಜಕ್ಕಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವರದಿ ಎಚ್ ಎನ್ ಮಂಜುನಾಥ್.